ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನದ ಸಾಮಾನ್ಯ ಜ್ಞಾನ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡುವುದಾದರೆ ಸ್ನೇಹಿತರೆ, ವಿಶ್ವ ಪ್ರವಾಸೋದ್ಯಮ ದಿನ ಯಾವಾಗ ಆಚರಿಸುತ್ತಾರೆ? ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವಿಶ್ವ ಪ್ರವಾಸೋದ್ಯಮ ದಿನ ಯಾವಾಗ ಆಚರಿಸುತ್ತಾರೆ? ಆಯ್ಕೆಗಳು ಆಗಸ್ಟ್ 29, ಸೆಪ್ಟೆಂಬರ್ 27, ಡಿಸೆಂಬರ್ 2, ಜನವರಿ 25. ಸ್ನೇಹಿತರೆ, ವಿಶ್ವ ಪ್ರವಾಸೋದ್ಯಮ ದಿನ ಯಾವಾಗ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದಂತಹ ಆಯ್ಕೆ ಯಾವುದಪ್ಪ ಅಂತಂದ್ರೆ ಸೆಪ್ಟೆಂಬರ್ 27ರಂದು ಏನಪ್ಪಾ ಅಂತಂದ್ರ ವಿಶ್ವ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಿಸುತ್ತಾರೆ. ಇದನ್ನು ಏನಪ್ಪಾ ಅಂತಂದ್ರೆ 1980ರಿಂದ ಸೆಪ್ಟೆಂಬರ್ 27 ಏನಪ್ಪಾ ಅಂತಂದ್ರ ವಿಶ್ವ ಪ್ರವಾಸೋದ್ಯಮ ದಿನವನ್ನಾಗಿ ಏನಪ್ಪಾ ಅಂತಂದ್ರ ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಛಾಯಾ ಭಗವತಿ ಜಲಪಾತ ಯಾವ ನದಿಗೆ ಕಂಡು ಬರುತ್ತದೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದ್ರೆ, ಛಾಯಾ ಭಗವತಿ ಜಲಪಾತ ಯಾವ ನದಿಗೆ ಕಂಡು ಬರುತ್ತದೆ? ಆಯ್ಕೆಗಳು ಕಾವೇರಿ, ದೋಣಿ, ಕೃಷ್ಣ, ಭೀಮಾ. ಸ್ನೇಹಿತರೆ, ಛಾಯಾ ಭಗವತಿ ಜಲಪಾತ ಏನಪ್ಪಾ ಅಂತಂದ್ರ ಯಾವ ನದಿಗೆ ಕಂಡು ಬರುತ್ತದೆ? ಇದಕ್ಕೆ ಸರಿಯಾದಂತ ಆಯ್ಕೆ ಯಾವುದಪ್ಪಾ ಅಂತಂದ್ರ ದೋಣಿ ನದಿಗೆ ಏನಪ್ಪಾ ಅಂತಂದ್ರ ಛಾಯಾ ಭಗವತಿ ಜಲಪಾತವು ಕಂಡು ಬರುತ್ತದೆ. ಆಯ್ಕೆ 2 ಸರಿಯಾದಂತ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ ಯಾವಾಗ ಆಚರಿಸುವರು? ಪ್ರಶ್ನೆ ಮತ್ತೊಮ್ಮೆ, ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕ ದಿನ ಯಾವಾಗ ಆಚರಿಸುವರು? ಆಯ್ಕೆಗಳು ಮಾರ್ಚ್ 22, ಏಪ್ರಿಲ್ 23, ಜೂನ್ 5, ಅಕ್ಟೋಬರ್ 1. ಸ್ನೇಹಿತರೆ, ಸರಿ ಆಯ್ಕೆ ನೋಡುವುದಾದ್ರೆ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕ ದಿನವನ್ನು ಅಕ್ಟೋಬರ್ 1ರಂದು ಆಚರಿಸಲಾಗುತ್ತದೆ. ಅಕ್ಟೋಬರ್ 1ರಂದು ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಆಯ್ಕೆ 4 ಸರಿಯಾದಂತಹ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಪ್ಪದ ಗುಡ್ಡ ವನ್ಯಜೀವಿ ಧಾಮ ಕಂಡುಬರುವ ಜಿಲ್ಲೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದ್ರೆ, ಕಪ್ಪದ ಗುಡ್ಡ ವನ್ಯಜೀವಿ ಧಾಮ ಕಂಡುಬರುವ ಜಿಲ್ಲೆ ಯಾವುದು? ಆಯ್ಕೆಗಳು ಮೈಸೂರು, ಚಾಮರಾಜನಗರ, ಗದಗ್, ಬೆಂಗಳೂರು. ಸ್ನೇಹಿತರೆ, ಈ ಕಪ್ಪದ ಗುಡ್ಡ ವನ್ಯಜೀವಿ ಧಾಮ ಕಂಡು ಬರುವಂತ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಅದು ಗದಗ್ ಜಿಲ್ಲೆ ಆಗಿರುತ್ತದೆ. ಆಯ್ಕೆ 3 ಏನಪ್ಪಾ ಅಂತಂದ್ರ ಸರಿಯಾದಂತ ಉತ್ತರ ಆಗಿದೆ. ಅದೇ ತರನಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರ ಓಝೋನ್ ದಪ್ಪ ಅಳೆಯುವ ಮಾನ ಯಾವುದು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದ್ರೆ, ಓಝೋನ್ ದಪ್ಪ ಅಳೆಯುವ ಮಾನ ಯಾವುದು? ಆಯ್ಕೆಗಳು ಪಾಸ್ಕಲ್, ಬಾರೋಮೀಟರ್, ಡಾಬ್ಸನ್, ಯಾವುದು ಅಲ್ಲ. ಸ್ನೇಹಿತರೆ, ಓಝೋನ್ ನ ವಿಡ್ತ್ ಅಥವಾ ದಪ್ಪ ಅಳೆಯುವಂತ ಮಾನ ಯಾವುದು? ಇದಕ್ಕೆ ಸರಿಯಾದಂತ ಆಯ್ಕೆ ನೋಡುವುದಾದ್ರೆ ಆಯ್ಕೆ 3 ಡಾಬ್ಸನ್ ಮಾನ ಏನಪ್ಪಾ ಅಂತಂದ್ರ ಓಝೋನ್ ದಪ್ಪ ಅಳೆಯುವಂತ ಮಾನವಾಗಿರುತ್ತದೆ. ಆಯ್ಕೆ 3 ಸರಿಯಾದಂತ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿ ಯಾರದಾಗಿದೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದ್ರೆ, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಯಾರ ಕೃತಿಯಾಗಿದೆ? ಆಯ್ಕೆಗಳು ಅರುಂಧತಿ ರಾಯ್, ಕಿರಣ್ ದೇಸಾಯಿ, ಅರವಿಂದ್ ಅಡಿಗ, ಸಲ್ಮಾನ್ ರಶ್ದಿ. ಸ್ನೇಹಿತರೆ, ಇಲ್ಲಿ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಇದೇನಪ್ಪಾ ಅಂತಂದ್ರ ಅರುಂಧತಿ ರಾಯ್ ರವರ ಕೃತಿಯಾಗಿರುತ್ತದೆ. ಆಯ್ಕೆ 1 ಸರಿಯಾದಂತ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಜಿಎಸ್ಟಿ ಮಂಡಳಿಯನ್ನು ಯಾವ ವಿಧಿ ಅನ್ವಯ ರಚಿಸಲಾಗಿದೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದ್ರೆ, ಜಿಎಸ್ಟಿ ಮಂಡಳಿಯನ್ನು ಯಾವ ವಿಧಿ ಅನ್ವಯ ರಚಿಸಲಾಗಿದೆ? ಆಯ್ಕೆಗಳು ನೋಡುವುದಾದ್ರೆ 280ನೇ ವಿಧಿ, 279 ಎ ವಿಧಿ, 325ನೇ ವಿಧಿ, 153ನೇ ವಿಧಿ. ಸ್ನೇಹಿತರೆ, ಈ ಜಿಎಸ್ಟಿ ಮಂಡಳಿಯನ್ನೇನಪ್ಪಾ ಅಂತಂದ್ರ 279 ಎ ವಿಧಿ ಅನ್ವಯ ಏನ್ ಮಾಡಪ್ಪ ಅಂತಂದ್ರ ರಚಿಸಲಾಗಿದೆ. ಇನ್ನ ಜಿಎಸ್ಟಿ ಏನಪ್ಪಾ ಅಂತಂದ್ರ ಭಾರತದಲ್ಲಿ 2017 ಜುಲೈ 1ರಂದು ಏನಪ್ಪಾ ಅಂತಂದ್ರ ಜಾರಿ ಮಾಡಲಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಲ್ಲಿ ಬೆಮಲ್ ಸ್ಥಾಪನೆಯಾದಂತ ವರ್ಷ ಯಾವುದು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದ್ರೆ, ಬೆಮಲ್ ಸ್ಥಾಪನೆಯಾದಂತ ವರ್ಷ ಯಾವುದು? ಆಯ್ಕೆಗಳು 1948ರಲ್ಲಿ,
1950ರಲ್ಲಿ, 1964ರಲ್ಲಿ, 1980ರಲ್ಲಿ. ಸ್ನೇಹಿತರೆ, ಬೆಮಲ್ ಸ್ಥಾಪನೆಯಾದಂತ ವರ್ಷ ಯಾವುದು? ಇದಕ್ಕೆ ಸರಿ ಆಯ್ಕೆ ಏನಪ್ಪಾ ಅಂತಂದ್ರ 1964ರಲ್ಲಿ ಬೆಂಗಳೂರಿನಲ್ಲಿ ಏನಪ್ಪಾ ಅಂತಂದ್ರ ಸ್ಥಾಪನೆಯಾಗಿದೆ. ಆಯ್ಕೆ 3 ಏನಪ್ಪಾ ಅಂತಂದ್ರ ಸರಿಯಾದಂತ ಉತ್ತರ ಆಗಿದೆ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರ ಯಾವ ವರ್ಷ ಭಾರತದಲ್ಲಿ ಮೊದಲ ಬಾರಿಗೆ ಜಾನುವಾರು ಗಣತಿಯನ್ನು ಕೈಗೊಳ್ಳಲಾಯಿತು? ಸ್ನೇಹಿತರೆ, ಯಾವ ವರ್ಷ ಭಾರತದಲ್ಲಿ ಮೊದಲ ಬಾರಿಗೆ ಜಾನುವಾರು ಗಣತಿಯನ್ನು ಕೈಗೊಳ್ಳಲಾಯಿತು? ಆಯ್ಕೆಗಳು 1919ರಲ್ಲಿ, 1950ರಲ್ಲಿ, 1964ರಲ್ಲಿ, 1980ರಲ್ಲಿ. ಸೊ ಇಲ್ಲಿ ಸರಿಯಾದಂತ ಆಯ್ಕೆ ನೋಡುವುದಾದ್ರೆ ಸ್ನೇಹಿತರೆ, ಭಾರತದಲ್ಲಿ ಮೊದಲ ಬಾರಿಗೆ ಜಾನುವಾರು ಗಣತಿಯನ್ನು 1919ರಲ್ಲಿ ಕೈಗೊಳ್ಳಲಾಗಿದೆ. ಸೊ ಈ ಜಾನುವಾರು ಗಣತಿ ಏನಪ್ಪಾ ಅಂತಂದ್ರ ಪ್ರತಿ 5 ವರ್ಷಗಳಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಗಣತಿ ಏನ್ ಮಾಡ್ತಾರಪ್ಪ ಅಂತಂದ್ರ ಕೈಗೊಳ್ಳುತ್ತಾರ. ಸೊ ಆಯ್ಕೆ 1 ಏನಪ್ಪಾ ಅಂತಂದ್ರ ಸರಿಯಾದಂತ ಉತ್ತರ ಆಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬ್ಯಾಟರಿಯಲ್ಲಿ ಕಂಡು ಬರುವಂತಹ ಆಮ್ಲ ಯಾವುದು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದ್ರೆ ಬ್ಯಾಟರಿಯಲ್ಲಿ ಕಂಡು ಬರುವಂತಹ ಆಮ್ಲ ಯಾವುದು? ಆಯ್ಕೆಗಳು ಗಂಧಕಾಮ್ಲ, ಸಲ್ಫೂರಿಕ್ ಆಮ್ಲ, ರಂಜಕ, ಪೊಟ್ಯಾಸಿಯಂ. ಸ್ನೇಹಿತರೆ, ಬ್ಯಾಟರಿಯಲ್ಲಿ ಕಂಡು ಬರುವಂತಹ ಆಮ್ಲ ಯಾವುದು? ಸರಿ ಆಯ್ಕೆ ಯಾವಪ್ಪ ಅಂತಂದ್ರ ಸಲ್ಫೂರಿಕ್ ಆಮ್ಲ. ಆಯ್ಕೆ 2 ಏನಪ್ಪಾ ಅಂತಂದ್ರ ಸರಿಯಾದಂತ ಉತ್ತರ ಆಗಿದೆ.